ಆತ್ಮೀಯ ಸ್ಪರ್ಧಾ ಮಿತ್ರರಲ್ಲಿ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಒಂದು ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಾವು ಆರಂಭ ಮಾಡೋಣ. ಇವತ್ತು ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಅಂತರಾಳದ ರಚನೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಈ ಭೂಮಿಯ ಅಂತರಾಳದ ರಚನೆಯನ್ನು ತಿಳ್ಕೊಬೇಕಾದ್ರೆ ವಿಜ್ಞಾನಿಗಳು ಏನು ಮಾಡಿದ್ರೆ ಕೇಳಿದ್ರೆ, ಈ ಪ್ರತ್ಯಕ್ಷವಾಗಿ ಯೋಚನೆ ಮಾಡದೇನೆ ಪರೋಕ್ಷವಾಗಿ ಕೆಲವು ನಿದರ್ಶನಗಳನ್ನು ಏನು ಮಾಡ್ತಾರೆ ವಿಜ್ಞಾನಿಗಳು ಹುಡುಕ್ತಾರೆ. ಅಂಥದ್ರಲ್ಲಿ ಏನು ಮಾಡ್ತಾರೆ ಕೇಳಿದರೆ, ಈಗ ನಾವು ಆ ಭೂಮಿಯ ಅಂತರಾಳದ ರಚನೆಯನ್ನು ಅಧ್ಯಯನ ಮಾಡಲು ಮೂರು ಒಂದು ವಲಯಗಳನ್ನಾಗಿ ಅಥವಾ ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಒಂದೇದೇ ಅಂತ ಕೇಳಿದ್ರೆ ಅದು ಶಿಲಾಗೋಳವನ್ನು ಹೌದಾ. ಈ ಶಿಲಾಗೋಳ ನಾವು ಕ್ರಸ್ಟ್ ಅಂತ ಕರಿತೀವಿ. ನೋಡಿ, ಮೇಲ್ಪದರ, ಭೂಮಿಯ ಮೇಲ್ಪದರ ಹೌದಾ, ಇದು ಕ್ರಸ್ಟ್. ಓಕೆ, ಇದನ್ನು ನಾವೆಂತ ಕರಿತೀವಿ? ಶಿಲಾಗೋಳ ಅಂತ ಕರಿತೀವಿ. ಭೂಮಿಯ ಮೇಲ್ಪದರ ಹೌದಾ, ಇದನ್ನ ನಾವೆಂತ ಕರಿತೀವಿ? ಕ್ರಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಹೊರಕವಚ ಹೌದಾ, ಹೊರಕವಚ ಅಂತ ಕರಿತೀವಿ ಹೌದಾ. ದಿಸ್ ದ ಬಾರ್ಡರ್, ಇದು ಹೊರಕವಚ ಅಂತ ಕರಿತೀವಿ. ಇದನ್ನ ಹೊರಕವಚ, ಭೂಚಿಪ್ಪು, ಭೂಕವಚ, ಕ್ರಸ್ಟ್, ಲಿಥೋಸ್ಪಿಯರ್ ಹೀಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಭೂಮಿಯ ಮೇಲ್ಮೈನಿಂದ 60 ಕಿಲೋಮೀಟರ್ ವರೆಗೆ ಭೂಮಿಯ ಅಂತರಾಳಕ್ಕೆ ವ್ಯಾಪಿಸಿದೆ. ಇದರ ಸಾಂದ್ರತೆ 2.7 ಇಂದ 2.9 ಗ್ರಾಮ್. ಶಿಲಾಗೋಳವನ್ನು ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಶಿಲಾಗೋಳದ ಮೇಲ್ಭಾಗವು ಅತ್ಯಧಿಕವಾಗಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅನ್ನು ಒಳಗೊಂಡಿರೋದ್ರಿಂದ ಇದಕ್ಕೆ ನಾವು ಸಿಎಲ್ ಅಂತ ಕರಿತೀವಿ. ಇದು ಭೂ ಖಂಡಗಳಲ್ಲಿ ಅತಿ ಹೆಚ್ಚಾಗಿ ವಿಸ್ತರಿಸಿದೆ. ಇದರ ಆಳ 30 ಕಿಲೋಮೀಟರ್. ಎರಡನೇದು ಏನಪ್ಪ ಅಂತ ಕೇಳಿದರೆ, ಶಿಲಾಗೋಳದ ಕೆಳಭಾಗವು ಸಿಲಿಕಾನ್ ಮತ್ತು ಮ್ಯಾಗ್ನೇಸಿಯಂ ಒಳಗೊಂಡಿರೋದ್ರಿಂದ ಇದನ್ನು ಸಿಮಾ ಅಂತ ಕರಿತೀವಿ. ಇದು ಸಾಗರಗಳಲ್ಲಿ ಅತಿ ಹೆಚ್ಚಾಗಿ ಏನು ಮಾಡ್ತದೆ ಅಂತ ಕೇಳಿದ್ರೆ ಕಂಡು ಬರ್ತೈತಿ. ಹಾಗಾಗಿ ಇದರ ಆಳ ಎಷ್ಟು ಅಂತ ಕೇಳಿದ್ರೆ 5 ಕಿಲೋಮೀಟರ್. ಸಿಯಾಲ್ ಮತ್ತು ಸೀಮಾವನ್ನು ವಿಂಗಡಿಸುವ ರೇಖೆ ಕಾರಣ. ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ವಿಂಗಡಿಸುವ ಸೀಮಾ ರೇಖೆ ಮೆಹೆರೋವಿಸಿಕ್ ರೇಖೆ. ಇದನ್ನು ಮೆಹೆರೋ ಅನ್ನುವಂಥ ಎಂಬ ವ್ಯಕ್ತಿ ಏನು ಮಾಡಿದರೆ ಗುರುತಿಸಿರುವುದರಿಂದ ಆ ಹೆಸರನ್ನು ಇಡಲಾಗಿದೆ. ನೀವು ಚಿತ್ರವನ್ನು ಗಮನಿಸಿದಾಗ ಮೇಲ್ಭಾಗವನ್ನು ನಾವು ಕ್ರಸ್ಟ್ ಅಂತ ಕರಿತೀವಿ. ಎರಡನೇ ಭಾಗವನ್ನು ಇಲ್ಲಿದೆಯಲ್ಲ, ಎರಡನೇ ಭಾಗವನ್ನು ಮ್ಯಾಂಟಲ್ ಅಂತ ಕರಿತೀವಿ. ಮತ್ತು ಮಾಲ್ಟನ್ ಔಟರ್ ಕೋರ್ ಮತ್ತು ಸಾಲಿಡ್ ಇನ್ನರ್ ಕೋರ್ ಅಂತೇಳಿ ಮತ್ತೆ ಎರಡು ಭಾಗ ಮಾಡ್ತೀವಿ. ಅಂದರೆ ಇದು ಕೇಂದ್ರಗೋಳ, ಇದು ಕೇಂದ್ರಗೋಳ. ಎಸ್. ಈಗ ಎರಡನೇದು ಏನಪ್ಪ ಅಂತ ಕೇಳಿದ್ರೆ ಮಿಶ್ರಗೋಳ. ಎರಡನೇದು ಏನಂತ ಕೇಳಿದ್ರೆ ಮಿಶ್ರಗೋಳ. ಎರಡನೇದು ಮಿಶ್ರಗೋಳ. ಇದಕ್ಕೆ ನಾವು ಪೈರೋಸ್ಪಿಯರ್, ಮೇಣದ ಸ್ತರ, ಶಿಲಾಪಾಕಗಾರ ವಲಯ ಅಥವಾ ಮ್ಯಾಂಟಲ್ ಝೋನ್ ಅಂತ ಕರಿತೀವಿ. ಮ್ಯಾಂಟಲ್ ಝೋನ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಹೌದಾ, ಇದು ಮ್ಯಾಂಟಲ್, ಲೋವರ್ ಮ್ಯಾಂಟಲ್ ಮತ್ತು ಮ್ಯಾಂಟಲ್ ನಾವು ಎರಡು ಭಾಗ ಮಾಡ್ತೀವಿ ಹೌದಾ. ಇದು ಮ್ಯಾಂಟಲ್. ಓಕೆ, ಇದು ಸುಮಾರು 2900 ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ. ಇಲ್ಲಿ ಸುಮಾರು 15,000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವುದರಿಂದ ಇಲ್ಲಿ ವಸ್ತುಗಳು ಪಾಕದ ರೂಪದಲ್ಲಿರ್ತವೆ, ಅಂದರೆ ಗಟ್ಟಿಯಾಗಿರ್ತದೆ. ಇದು ಅತಿ ಹೆಚ್ಚಾಗಿ ಕಬ್ಬಿಣ ಮತ್ತು ಮ್ಯಾಗ್ನೀಸಿಯಂ ಅನ್ನು ಒಳಗೊಂಡಿರ್ತದೆ. ಮಿಶ್ರಗೋಳವನ್ನು ಮತ್ತೆ ನಾವು ಎರಡು ಭಾಗಗಳನ್ನಾಗಿ ಮಾಡ್ತೀವಿ. 60 ಕಿಲೋಮೀಟರಿಂದ 700 ಕಿಲೋಮೀಟರ್ವರೆಗೆ, 60 ಕಿಲೋಮೀಟರಿಂದ 700 ಕಿಲೋಮೀಟರ್ ವರೆಗೆ ವ್ಯಾಪಿಸಿರುವ ಮಿಶ್ರಣಕ್ಕೆ ನಾವೆಂತ ಕರಿತೀವಿ? ಎಸ್ತನೋಸ್ಪಿಯರ್ ಅಥವಾ ಮೇಲ್ಭಾಗದ ಶಿಲಾಪಾಕ ವಲಯ ಅಂತ ಕರಿತೀವಿ. ಇಲ್ಲಿ ವಸ್ತುಗಳು ದ್ರವ ರೂಪದಲ್ಲಿ ಇರ್ತವೆ. ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿಗಳು ಉಗಮಾಗುವ ವಲಯ ಯಾವುದಂತ ಕೇಳಿದ್ರೆ ಅದು ಮಿಶ್ರಗೋಳದ ವಲಯ ಅಂತೇಳಿ. ಇನ್ನು 700 ಕಿಲೋಮೀಟರ್ದಿಂದ 2900 ಕಿಲೋಮೀಟರ್ವರೆಗೆ ವ್ಯಾಪಿಸಿರ್ತಕ್ಕಂಥ ಮಿಶ್ರಗೋಳದ ಕೆಳಭಾಗವನ್ನು ನಾವು ಶಿಲಾಪಾಕಗಾರ ಅಥವಾ ಮೆಸೋಸ್ಪಿಯರ್ ಅಂತ ಕರಿತೀವಿ. ಇಲ್ಲಿ ವಸ್ತುಗಳು ಘನ ರೂಪದಲ್ಲಿ ಇರ್ತವೆ. ಮಿಸೋಸ್ಪಿಯರ್ ಮತ್ತು ಎಸ್ತನೋಸ್ಪಿಯರ್ನ ಒಳಗೊಂಡಿರ್ತಕ್ಕಂಥ ರೇಖೆ ರ್ಯಾಪಿಡಿಸ್ ಸೀಮಾ ರೇಖೆ. ಮಿಶ್ರಗೋಳ ಔಟರ್ ಕೋರು, ಇನ್ನರ್ ಕೋರು, ಅಂದ್ರೆ ಒಳಕೇಂದ್ರಗೋಳ, ಹೊರಕೇಂದ್ರಗೋಳ ಅಂತೇಳಿ. ಇದು ಮ್ಯಾಂಟಲ್ಲು. ಭೂಮಿಯನ್ನು ಒಳಭಾಗವನ್ನು ಕತ್ತರಿಸಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಕಂಡುಬರುತ್ತದೆ. ಲಾಸ್ಟ್ ಒನ್ ಏನಪ್ಪ ಅಂತ ಕೇಳಿದ್ರೆ ಕೇಂದ್ರಗೋಳ. ಇದು ಮಿಶ್ರಗೋಳದಿಂದ 6378 ಕಿಲೋಮೀಟರ್, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6371 ಕಿಲೋಮೀಟರ್ವರೆಗೆ ವ್ಯಾಪಿಸಿರ್ತಕ್ಕಂಥ ವಲಯ. ಇದು ಅತಿ ಹೆಚ್ಚಾಗಿ ನಿಕ್ಕೆಲ್ ಮತ್ತು ಕಬ್ಬಿಣವನ್ನು ಒಳಗೊಂಡಿದ್ದ ಇದಕ್ಕೆ ನಾವು ನೀಪೆ ಅಂತ ಕರಿತೀವಿ. ಇದಕ್ಕೆ ಬೈರೋಸ್ಪಿಯರ್, ಗರ್ಭ, ಕೋರ್, ನೀಪೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಇದರ ಸಾಂದ್ರತೆ 11 ಗ್ರಾಮ್ ಸೆಂಟಿಮೀಟರ್. ಹಾಗಾದ್ರೆ ನಾವು ಇದರ ವಿಧಗಳು ನೋಡಿಕೊಂಡಾಗ 2900 ಕಿಲೋಮೀಟರ್ದಿಂದ 5100 ಕಿಲೋಮೀಟರ್ವರೆಗೆ ವ್ಯಾಪಿಸಿರ್ತಕ್ಕಂಥ ವಲಯವನ್ನು ನಾವು ಹೊರಕೇಂದ್ರಗೋಳ ಅಂತ ಕರಿತೀವಿ
ಹೌದಾ. ಇದು ಹೊರಕೇಂದ್ರಗೋಳ, ಔಟರ್ ಕೋರು ಹೊರಕೇಂದ್ರಗೋಳ. ಹೌದಾ. 5150 ಕಿಲೋಮೀಟರ್ದಿಂದ 6378 ಕಿಲೋಮೀಟರ್ಗೆ ವ್ಯಾಪಿಸ್ತಕ್ಕಂಥ ಕೇಂದ್ರಗೋಳಕ್ಕೆ ನಾವು ಒಳಕೇಂದ್ರಗೋಳ ನೋಡಿ. 5100ರಿಂದ 6378 ಇದು ಒಳಕೇಂದ್ರಗೋಳ. ಹೊರಕೇಂದ್ರ ಮತ್ತು ಒಳಕೇಂದ್ರಗಳನ್ನು ವಿಂಗಡಿಸುವ ಸೀಮಾ ರೇಖೆ ಲೆಹಮಾನ್ ಅಥವಾ ಬುಲೆಮನ್ ಸಿಯಾರ್ ರೇಖೆ. ಇದನ್ನು ಡೆನ್ಮಾರ್ಕಿನ ಮಹಿಳೆ ಗುರುತಿಸ್ತಾಳ ಈ ರೇಖೆ. ಹೌದಾ. ಇಲ್ಲಿ ನೋಡ್ರಿ ಲೆಹಮಾನ್ ಅಂತ ಇದು ನೋಡ್ರಿ, ಲೆಹಮಾನ್. ಓಕೆ. ನೆಕ್ಸ್ಟ್ ಏನಂತ ಕೇಳಿದ್ರೆ, ಶಿಲಾಗೋಳದಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಶಿಲೆ ಅಗ್ನಿಶಿಲೆ. ಭೂ ಮೇಲ್ಮೈಯಲ್ಲಿ ಅತ್ಯಂತ ಹೆಚ್ಚಿರ್ತಕ್ಕಂಥ ಶಿಲೆ ಅದು ಪದರ ಶಿಲೆ. ಅತ್ಯಧಿಕವಾಗಿ ವಿಸ್ತರಿಸುವ ಭೂಮಿಯ ಅಂತರಾಳದ ಯಾವುದು ಕೇಳಿದ್ರೆ ಅದು ಕೇಂದ್ರಗೋಳ. ಮಿಶ್ರಗೋಳದ ಸಾಂದ್ರತೆ 3 ಡಿಗ್ರಿ ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ. ಇದರಿಂದ ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶವು ಅತ್ಯಧಿಕವಾಗುತ್ತಾ ಹೋಗುತ್ತದೆ. 32 ಮೀಟರ್ ಆಳಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಏನಾಗ್ತದೆ ಹೆಚ್ಚಾಗುತ್ತದೆ. ಹಾಗಾದರೆ ಕೆಲವು ನಾವು ವಿಶೇಷ ಒಂದಿಷ್ಟು ಅಂಶಗಳನ್ನು ಗಮನಿಸೋಣ. ಭೂಮಿಯ ಮೇಲೆ ಅತ್ಯಂತ ಆಳವಾದ ಗಣಿ ರಷ್ಯಾದ ಕೋಲಾ ಅಥವಾ ಅಕೋಲಾ ಗಣಿ 12.5 ಕಿಲೋಮೀಟರ್ ಆಳ ಐತಿ. ಆಫ್ರಿಕಾದ ಕಿಂಬರ್ಲಿ ವಜ್ರದ ಗಣಿಯು 3.9 ಕಿಲೋಮೀಟರ್ ಆಳವಾಗೈತಿ. ಇನ್ನು ಕರ್ನಾಟಕದ ಕೋಲಾರದ ಚಿನ್ನದ ಗಣಿ 1.5 ಕಿಲೋಮೀಟರ್ ಏನಂತ ಕೇಳಿದ್ರೆ ಆಳವಾಗಿದೆ ಅಂತೇಳಿ ನೋಡಿ ಚಿತ್ರವನ್ನು ಗಮನಿಸಿದಾಗ. ಇದು ಈ ಭೂಮಿಯ ಒಳಭಾಗವನ್ನು ನಾವು ಕತ್ತರಿಸಿದಾಗ ಇಲ್ಲಿ ಏನಂತ ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಚಿತ್ರ ಕಂಡು ಬರ್ತಾ. ಮೇಲಿದ್ದು ನಾವು ಕ್ರಸ್ಟ್ ಅಂತ ಕರಿತೀವಿ. ಹೌದಾ. ಮಿಶ್ರಗೋಳ ಅಂತ ಕರಿತೀವಿ, ಶಿಲಾಗೋಳ ಅಂತ ಕರಿತೀವಿ ಇದನ್ನು ಕ್ರಸ್ಟನ್ನು. ಮಧ್ಯದನ್ನು ನಾವು ಮಿಶ್ರಗೋಳ ಅಂತ ಕರಿತೀವಿ. ಮೆಂಟಲನ್ನು ಲಾಸ್ಟ್ ಕೋರ್ ಐತಲ್ಲ ಅದು ಕೇಂದ್ರಗೋಳ ಅಂತ ಕರಿತೀವಿ. 3 ಭಾಗಗಳನ್ನಾಗಿ ಮಾಡ್ತೀವಿ. ಹೌದಾ. ಇಲ್ಲಿ ಲಿಥೋಸ್ಪಿಯರ್ ಕ್ರಸ್ಟ್ ಮತ್ತು ಅಪ್ಪರ್ ಮೋಸ್ಟ್ ಸಾಲಿಡ್ ಇದೇನಿರುತ್ತೆ ಮೆಂಟಲ್ ಆಗಿರುತ್ತೆ. ಈ ಚಿತ್ರವನ್ನು ನೀವು ಏನು ಮಾಡಿ ಅಂತ ಕೇಳಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೊಳ್ಳೋದು ಭಾಳ ಸೂಕ್ತ. ಎಸ್ ಇಲ್ಲಿದೆ ನೋಡಿ. ಲೋವರ್ ಮೆಂಟಲ್ಲು ಇನ್ನೊಂದು ಅಪ್ಪರ್ ಮೆಂಟಲ್ಲು 2 ಭಾಗ ಮಾಡಿದೆ. ಇದು ಕಾಂಟಿನೆಂಟ್, ಇದು ಖಂಡ. ಓಷಿಯನ್ಸ್ ಇದು ಸಾಗರ. ಹೌದಾ. ಅರ್ತ್. ಓಕೆ. ಲಿಥೋಸ್ಪಿಯರ್. ಇದಿಷ್ಟು ಏನಂತ ಕೇಳಿದ್ರೆ ಇವತ್ತಿನ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಜಾಗೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿತ್ತು. ನಾಳೆ ಇನ್ನಿಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.